ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಇದು ಪಾರ್ಟ್ 2 DSC. ಇದು ಇಂಪಾರ್ಟೆಂಟ್ ಕ್ವಶನ್ಸ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ನೋಡಿ ಮತ್ತು ಮಾಡೆಲ್ ಕ್ವಶನ್ ಪೇಪರ್ನ ನೋಡಿ ನಾನು ನಿಮಗೆ ಇದನ್ನು ಕೊಡ್ತಾ ಇದ್ದೇನೆ. ಸೊ ಮೋಸ್ಟ್ ಆಫ್ ದ ಟೈಮ್ ಇದೇ ಟಾಪಿಕ್ ಮೇಲೆ ರಿಪೀಟ್ ಆಗಿದೆ. ಆ್ಯಂಡ್ ನಾನು ಎಲ್ರಿಗೂ ಹೇಳ್ತಾ ಇದ್ದೇನೆ, ದಯವಿಟ್ಟು ಮಾಡ್ಯೂಲ್ 1 ಮತ್ತು ಮಾಡ್ಯೂಲ್ 2ನ ಪರ್ಫೆಕ್ಟಾಗಿ ನೋಡ್ಕೊಳ್ಳಿ. ಯಾಕಂದರೆ ಮಾಡ್ಯೂಲ್ 3ಯಲ್ಲಿ ಸ್ವಲ್ಪ ಏನು ಹೇಳ್ತಾರೆ, ಡಬ್ಲಿ ಲಿಂಕ್ಡ್ ಲಿಸ್ಟ್ ಮತ್ತು ಟ್ರೀಸ್ ಮೇಲೆ ಸ್ವಲ್ಪ ಏನು ಹೇಳ್ತಾರೆ ಇದಿರುತ್ತೆ, ಮಿಕ್ಸ್ಡ್ ಆಗಿರುತ್ತೆ. ಸೊ ನಿಮ್ಗಲ್ಲಿ ಜಾಸ್ತಿ ಟಾಪಿಕ್ಗಳು ಕವರ್ ಮಾಡಬೇಕಾಗತ್ತೆ. ಸೊ ಮಾಡ್ಲಿಕ್ಕೆ ಆಗದೆಯಲ್ಲ, ಈಸಿ ಇದೆ. ಬಟ್ ಕಂಪ್ಯಾರಿಟಿವ್ಲಿ ಮಾಡ್ಯೂಲ್ 1 ಮತ್ತು ಮಾಡ್ಯೂಲ್ 2ಅಲ್ಲಿ ನಾವು ಇಂತಿಷ್ಟು ಫಿಕ್ಸ್ಡ್ ಅಂತ ಹೇಳ್ಬೋದು. ಬಟ್ ಮಾಡ್ಯೂಲ್ 3ಯಲ್ಲಿ ಏನಾಗ್ತಾ ಇದೆ, ಕೆಲವೊಂದು ಟೈಮ್ ಬೈನರಿ ಟ್ರೀ ಮೇಲೆ ಕೇಳಿದ್ದಾರೆ, ಅಂದರೆ ಟ್ರೀಸ್ ಮೇಲೆ ಕೇಳಿದ್ದಾರೆ, ಕೆಲವೊಂದು ಟೈಮ್ ಡಬ್ಲಿ ಲಿಂಕ್ಡ್ ಲಿಸ್ಟ್ ಮೇಲೆ ಕೇಳಿದ್ದಾರೆ. ಬಟ್ ಎನಿವೇ ಯು ಕ್ಯಾನ್ ಡೂ ದ್ಯಾಟ್. ನಾನು ಅದರದ್ದು ಕೂಡ ಲಿಸ್ಟ್ ಕೊಡ್ತೇನೆ. ಬಟ್ ಮಾಡ್ಯೂಲ್ 1 ಮತ್ತು ಮಾಡ್ಯೂಲ್ 2ಅಲ್ಲಿ ಹೆಚ್ಚಿನ ಕ್ವಶನ್ಸನ್ನು ಕವರ್ ಮಾಡಿ, ಸರಿನಾ? ಸೊ ಈ ವಿಡಿಯೋ ಬಂದುಬಿಟ್ಟು ಪಾರ್ಟ್ 2. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾಡ್ಯೂಲ್ 4 ಮತ್ತು ಮಾಡ್ಯೂಲ್ 5 ಮಾಡ್ತೇನೆ. ಫಸ್ಟ್ DSA, ಇದರಲ್ಲಿ ಮಾಡ್ಯೂಲ್ 2 ಇಂದ ಇಂಪಾರ್ಟೆಂಟ್ ಕ್ವಶನ್ಸ್. ರೈಟ್ ಅ ಸಿ ಫಂಕ್ಷನ್ ಟು ಇಂಪ್ಲಿಮೆಂಟ್ ಇನ್ಸರ್ಷನ್, ಡಿಲೀಷನ್ ಆ್ಯಂಡ್ ಡಿಸ್ಪ್ಲೇ ಆಪರೇಷನ್ ಆನ್ ಸರ್ಕ್ಯುಲರ್ ಕ್ಯೂ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಹೆಚ್ಚಿನ ಕ್ವಶನ್ ಪೇಪರ್ಲಿ ಇದನ್ನು ಕೊಟ್ಟಿದ್ದಾರೆ. ರೈಟ್ ಅ ಸಿ ಫಂಕ್ಷನ್ ಟು ಇಂಪ್ಲಿಮೆಂಟ್, ಈ ಥರನೂ ಕೇಳ್ತಾರೆ. ಇನ್ಸರ್ಷನ್ ಅಟ್ ದ ಬಿಗಿನಿಂಗ್, ಡಿಲೀಷನ್ ಅಟ್ ದ ಎಂಡ್ ಆ್ಯಂಡ್ ಡಿಸ್ಪ್ಲೇ ಆಪರೇಷನ್ ಆನ್ ಅ ಸರ್ಕ್ಯುಲರ್ ಕ್ಯೂ ಅಂತ ಕೇಳ್ಬೋದು. ಆರ್ ಎಲ್ಸ್ ಡೈರೆಕ್ಟ್ಲಿ ನಿಮಗೆ ರೈಟ್ ಅ ಸಿ ಫಂಕ್ಷನ್ ಟು ಇಂಪ್ಲಿಮೆಂಟ್ ಇನ್ಸರ್ಷನ್, ಡಿಲೀಷನ್ ಆ್ಯಂಡ್ ಡಿಸ್ಪ್ಲೇ ಆಪರೇಷನ್ ಆನ್ ಅ ಸರ್ಕ್ಯುಲರ್ ಕ್ಯೂ. ಕನ್ಫ್ಯೂಸ್ ಆಗಬೇಡಿ, ಸರ್ಕ್ಯುಲರ್ ಕ್ಯೂ ಮೇಲೆ ಕ್ವಶನ್ ಕೇಳಿದ್ದು. ಅದು ಬಿಟ್ಟರೆ ವಾಟ್ ಈಸ್ ದ ನೀಡ್ ಆಫ್ ದ ಸರ್ಕ್ಯುಲರ್ ಕ್ಯೂ ಅಂತ ಒಂದು ಸಬ್ ಕ್ವಶನ್ ಕೇಳ್ಬೋದು. ಕೇಳಿದರೆ ಒಂದು ಟೈಮ್ ಕೇಳಿದರೆ ವಾಟ್ ಈಸ್ ದ ನೀಡ್ ಆಫ್ ದಿ ಸರ್ಕ್ಯುಲರ್ ಕ್ಯೂ. ಓಕೆ, ಅದಾದಮೇಲೆ ಎರಡನೇ ಕ್ವಶನ್ ಬಂದುಬಿಟ್ಟು ವಾಟ್ ಈಸ್ ದ ಅಡ್ವಾಂಟೇಜ್ ಆಫ್ ಸರ್ಕ್ಯುಲರ್ ಕ್ಯೂ ಓವರ್ ಆರ್ಡಿನರಿ ಕ್ಯೂ. ಇಲ್ಲಿ ನೋಡಿ, ಇಲ್ಲಿ ಸರ್ಕ್ಯುಲರ್ ಕ್ಯೂ ಮೇಲೆ ಕ್ವಶನ್ 100% ಕೇಳ್ತಾರೆ, ಪಕ್ಕಾ ಕೇಳ್ತಾರೆ. ಓಕೆ, ಸೊ ಏನು ಕೇಳ್ತಿದ್ರೆ ವಾಟ್ ಈಸ್ ದ ಅಡ್ವಾಂಟೇಜ್ ಆಫ್ ಸರ್ಕ್ಯುಲರ್ ಕ್ಯೂ ಓವರ್ ಆರ್ಡಿನರಿ ಕ್ಯೂ. ನಿಮ್ಗೆ ಗೊತ್ತಿದೆ ಸರ್ಕ್ಯುಲರ್ ಕ್ಯೂ ಅಂತ ಹೇಳಿದ್ರೆ ಅದರ ಎಂಡ್ ಅನ್ನೋದು ಅದರ ಇದಕ್ಕೆ ಏನು ಬಿಗಿನಿಂಗಿಗೆ ಪಾಯಿಂಟ್ ಮಾಡ್ತಾ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಇನ್ ಕೇಸ್ ಮೆಮೊರಿ ಯೂಸೇಜ್ ಅನ್ನೋದು ತುಂಬ ಎಫಿಷಿಯೆಂಟಾಗಿ ಯೂಸ್ ಆಗುತ್ತೆ. ಯಾವುದರಲ್ಲಿ? ಸರ್ಕ್ಯುಲರ್ ಕ್ಯೂ ಅಲ್ಲಿ. ನಾರ್ಮಲ್ ಕ್ಯೂ ಅಲ್ಲಿ ಮೆಮೊರಿ ಅಷ್ಟು ಎಫಿಷಿಯೆಂಟಾಗಿ ಯೂಸ್ ಆಗೋದಿಲ್ಲ. ಯಾಕೆ ಕೇಳಿದ್ರೆ, ಇನ್ ಕೇಸ್ ಫಾರ್ ಎಕ್ಸಾಂಪಲ್ ಒಂದು ನಾರ್ಮಲ್ ಕ್ಯೂ ಅಲ್ಲಿ ಫ್ರಂಟ್ ಇದು ಅಥವಾ ಫಸ್ಟ್ ಎಲಿಮೆಂಟ್ ಎಲ್ಲಾದರೂ ಡಿಲೀಟ್ ಮಾಡಿದರೆ ಅದೇನಂತ ಹೇಳುತ್ತೆ, ಸ್ಪೇಸ್ ಇದ್ರೂ ಕೂಡ ಇಲ್ಲ ಅಂತ ಹೇಳುತ್ತೆ. ಬಟ್ ಸರ್ಕ್ಯುಲರ್ ಕ್ಯೂ ಅಲ್ಲಿ ಆಗಲ್ಲ. ನಿಜವಾಗಿಯೂ ಕ್ಯೂ ಅಲ್ಲಿ ಸ್ಪೇಸ್ ಇಲ್ಲದೆ ಇದ್ದರೆ ಮಾತ್ರ ಸ್ಪೇಸ್ ಇಲ್ಲ ಅಂತ ಹೇಳುತ್ತೆ. ಸೊ ಮೆಮೊರಿ ಎಫಿಷಿಯೆಂಟಾಗಿ ಯೂಸ್ ಆಗೋದು ಸರ್ಕ್ಯುಲರ್ ಕ್ಯೂ ಅಲ್ಲಿ, ಆರ್ಡಿನರಿ ಕ್ಯೂ ಅಲ್ಲಿ ಆಗೋದಿಲ್ಲ. ಓಕೆ, ಸೊ ಈ ಥರ ಇದನ್ನು ಬರ್ಬೋದು. ವಾಟ್ ಈಸ್ ದ ಅಡ್ವಾಂಟೇಜ್ ಆಫ್ ಸರ್ಕ್ಯುಲರ್ ಕ್ಯೂ ಓವರ್ ಆರ್ಡಿನರಿ ಕ್ಯೂ ಅದನ್ನು ಕೇಳ್ತಾರೆ. ಇಲ್ಲಿ ಇಂಪ್ಲಿಮೆಂಟೇಷನ್ ಆಫ್ ಸರ್ಕ್ಯುಲರ್ ಕ್ಯೂ ಸೇಮ್ ಇದನ್ನೇ ಕ್ವಶನ್ ಕೇಳಿದ್ದು. ಇದು ಸಬ್ ಕ್ವಶನ್, ವಾಟ್ ಈಸ್ ದ ಅಡ್ವಾಂಟೇಜ್ ಆಫ್ ಸರ್ಕ್ಯುಲರ್ ಕ್ಯೂ ಓವರ್ ಆರ್ಡಿನರಿ ಕ್ಯೂ ಅಂತ ಕೊಟ್ಟು ರೈಟ್ ದ ಇಂಪ್ಲಿಮೆಂಟೇಷನ್ ಆಫ್ ಸರ್ಕ್ಯುಲರ್ ಕ್ಯೂ ಅಂತ ಕೊಟ್ಟಿದ್ದಾರೆ. ಸೇಮ್ ಇನ್ಸರ್ಷನ್, ಡಿಲೀಷನ್, ಡಿಸ್ಪ್ಲೇ, ವೆರಿ ಇಂಪಾರ್ಟೆಂಟ್. ಇದನ್ನು ತುಂಬ ಟೈಮ್ ಕೇಳಿದ್ದಾರೆ. ಇಂಪ್ಲಿಮೆಂಟೇಷನ್ ಆಫ್ ಸರ್ಕ್ಯುಲರ್ ಕ್ಯೂ. ಅದಾದಮೇಲೆ ವಾಟ್ ಈಸ್ ದ ಡಿಸ್ಅಡ್ವಾಂಟೇಜ್ ಆಫ್ ಆರ್ಡಿನರಿ ಕ್ಯೂ. ಸೇಮ್ ಇಲ್ಲಿ ಅಡ್ವಾಂಟೇಜ್ ಆಫ್ ಸರ್ಕ್ಯುಲರ್ ಕ್ಯೂ ಅಂತ ಹೇಳಿದಾರೆ. ಡಿಸ್ಅಡ್ವಾಂಟೇಜ್ ಏನು ಹೇಳಿ, ಮೆಮೊರಿ ಎಫಿಷಿಯೆಂಟಾಗಿ ಯೂಸ್ ಆಗೋದಿಲ್ಲ. ಇಫ್ ಅದೇ ನಾನು ಹೇಳಿದೆ ನೋಡಿ, ಇಫ್ ದ ಫಸ್ಟ್ ಎಲಿಮೆಂಟ್ ಇಸ್ ಡಿಲೀಟೆಡ್ ಇನ್ ದ ನಾರ್ಮಲ್ ಕ್ಯೂ, ದ್ಯಾಟ್ ಮೆಮೊರಿ ವಿಲ್ ನಾಟ್ ಬಿ ರೀಯೂಸ್ಡ್ ಅಥವಾ ಇಟ್ ಈಸ್ ನಾಟ್ ಯೂಸ್ಡ್ ಎಫಿಷಿಯೆಂಟ್ಲಿ ಅಂತ ಹೇಳುತ್ತೆ. ಆವಾಗ ಅದೇನು ಕೊಡುತ್ತೆ, ಓವರ್ಫ್ಲೋ ಕಂಡೀಷನ್ನ ಕೊಡುತ್ತೆ. ಇನ್ ಕೇಸ್ ನಾವು ಇನ್ಸರ್ಟ್ ಮಾಡಲಿಕ್ಕೆ ಆದರೂ ಕೂಡ ಫಸ್ಟ್ ಇದರಲ್ಲಿ ಸ್ಪೇಸ್ ಇದೆ ಆದರೂ ಕೂಡ ಅದು ಓವರ್ಫ್ಲೋ ಅಂತ ಕೊಡುತ್ತೆ. ಸೊ ದೋಸ್ ಆಲ್ ಆರ್ ಡಿಸ್ಅಡ್ವಾಂಟೇಜ್. ಸೇಮ್ ಅಡ್ವಾಂಟೇಜ್ ಆಫ್ ಸರ್ಕ್ಯುಲರ್ ಕ್ಯೂ ಓವರ್ ಆರ್ಡಿನರಿ ಕ್ಯೂ ಏನು ಬರೀತೀರಾ? ಓನ್ಲಿ ಡಿಸ್ಅಡ್ವಾಂಟೇಜ್ ಕೇಳಿದಾಗ ಓನ್ಲಿ ಆರ್ಡಿನರಿ ಕ್ಯೂದು ಡಿಸ್ಅಡ್ವಾಂಟೇಜ್ ಬರೀಬೇಕು. ಆವಾಗ ನೀವು ಅಡ್ವಾಂಟೇಜ್ ಆಫ್ ಸರ್ಕ್ಯುಲರ್ ಕ್ಯೂನು ಬರೀಬೇಕಂತಿಲ್ಲ. ಓಕೆ, ಸೊ ಇದು ವೆರಿ ಇಂಪಾರ್ಟೆಂಟ್. ಈ ಕ್ವಶನ್ನ ಕೇಳಿದ್ದಾರೆ ಮತ್ತು ಇಂಪ್ಲಿಮೆಂಟೇಷನ್ ಕೇಳಿದ್ದಾರೆ. ಅದು ಬಿಟ್ಟು ರೈಟ್ ಅ ನೋಟ್ ಆನ್ ಮಲ್ಟಿಪಲ್ ಸ್ಟ್ಯಾಕ್ಸ್, ವೆರಿ ಇಂಪಾರ್ಟೆಂಟ್. ಮಲ್ಟಿಪಲ್ ಸ್ಟ್ಯಾಕ್ಸ್, ಮಲ್ಟಿಪಲ್ ಕ್ಯೂ. ಆ್ಯಂಡ್ ಇದನ್ನ ಹೇಳಲಿಕ್ಕೆ ಮುಂಚೆ ಇಲ್ಲಿ ನೋಡಿ, ಇಲ್ಲಿ ಆರ್ಡಿನರಿ ಕ್ಯೂ ಅಂತೇಳಿಯೂ ಕೇಳ್ತಾರೆ ಅಥವಾ ಲೀನಿಯರ್ ಕ್ಯೂ ಅಂತೇಳಿ ಕೇಳ್ತಾರೆ. ಬೋತ್ ಆರ್ ಸೇಮ್. ಆರ್ಡಿನರಿ ಕ್ಯೂ ಅಂದರೂ ಒಂದೇ, ಲೀನಿಯರ್ ಕ್ಯೂ ಅಂದರೂ ಸೇಮ್. ವಾಟ್ ಆರ್ ದ ಡಿಸ್ಅಡ್ವಾಂಟೇಜ್ ಆಫ್ ಲೀನಿಯರ್ ಕ್ಯೂ ಅಂತ ಕೇಳಿದ್ರು, ಅದನ್ನೇ ಆನ್ಸರ್ ಬರೀಬೇಕು. ವಾಟ್ ಆರ್ ದ ಡಿಸ್ಅಡ್ವಾಂಟೇಜ್ ಆಫ್ ಆರ್ಡಿನರಿ ಕ್ಯೂ ಅಂತ ಹೇಳಿದ್ರು, ಸೇಮ್ ಆನ್ಸರ್. ಓಕೆ, ನೆಕ್ಸ್ಟ್ ರೈಟ್ ಅ ನೋಟ್ ಆನ್ ಮಲ್ಟಿಪಲ್ ಸ್ಟ್ಯಾಕ್ಸ್ ಬಗ್ಗೆನೂ ಕೇಳ್ಬೋದು, ಮಲ್ಟಿಪಲ್ ಕ್ಯೂ ಬಗ್ಗೆನೂ ಕೇಳ್ಬೋದು. ಈ ಥರ ಕ್ವಶನ್ ಕೇಳ್ಬೋದು. ರೈಟ್ ಅ ನೋಟ್ ಆನ್ ಮಲ್ಟಿಪಲ್ ಸ್ಟ್ಯಾಕ್ಸ್ ಆ್ಯಂಡ್ ಕ್ಯೂಸ್, ವೆರಿ ಇಂಪಾರ್ಟೆಂಟ್. ಅದು ಬಿಟ್ಟರೆ ರೈಟ್ ಅ ನೋಟ್ ಆನ್ ಮಲ್ಟಿಪಲ್ ಸ್ಟ್ಯಾಕ್ಸ್ ಆ್ಯಂಡ್ ಪ್ರಯಾರಿಟಿ ಕ್ಯೂ ವಿತ್ ಡಯಾಗ್ರಾಮ್ ಬರೀಬೇಕು. ವೆರಿ ಇಂಪಾರ್ಟೆಂಟ್, ವಿತ್ ಡಯಾಗ್ರಾಮ್ ಕೇಳ್ತಾರೆ. ಅದು ಬಿಟ್ಟರೆ ರೈಟ್ ಅ ಸಿ ಫಂಕ್ಷನ್ ಟು ಇಂಪ್ಲಿಮೆಂಟ್ ಮಲ್ಟಿಪಲ್ ಸ್ಟ್ಯಾಕ್. ಓಕೆ, ಮಲ್ಟಿಪಲ್ ಸ್ಟ್ಯಾಕು ಕೇಳ್ಬೋದು. ಅದು ನಾನು ಇಲ್ಲೇ ಬರೆದಿದ್ದೇನೆ. ಮಲ್ಟಿಪಲ್ ಸ್ಟ್ಯಾಕ್ ಇದೆ, ಸೇಮ್ ಕ್ವಶನ್. ರೈಟ್ ಅ ಸಿ ಫಂಕ್ಷನ್ ಅಂದರೆ ಸೇಮ್ ಕ್ವಶನ್. ಇಲ್ಲಿ ರೈಟ್ ಅ ನೋಟ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಫಂಕ್ಷನ್, ಸಿ ಫಂಕ್ಷನ್ನ ಬರೀಬೇಕು. ಓಕೆ, ಪ್ರೋಗ್ರಾಮನ್ನು ಕೇಳಲಿಲ್ಲ, ಫಂಕ್ಷನ್ನ ಕೇಳಿದ್ದಾರೆ. ನೀವು ಈ ಫಂಕ್ಷನ್ನ ಕಲ್ತ್ರೆ, ಮಲ್ಟಿಪಲ್ ಸ್ಟ್ಯಾಕ್ಸ್ ಇದು ಫಂಕ್ಷನನ್ನು ಕಲ್ತ್ರೆ ರೈಟ್ ಅ ನೋಟ್ ಆನ್ ಮಲ್ಟಿಪಲ್ ಸ್ಟ್ಯಾಕ್ ಅಂತ ಕೇಳಿದಾಗಲೂ ಇದನ್ನು ಇನ್ಕ್ಲೂಡ್ ಮಾಡಬಹುದು. ಅದಕ್ಕೆ ದಯವಿಟ್ಟು ಸಿ ಫಂಕ್ಷನ್ನ ಕಲ್ತ್ಕೊಳ್ಳಿ. ಯಾವುದ್ರದ್ದು? ಮಲ್ಟಿಪಲ್ ಸ್ಟ್ಯಾಕ್ ಇದು. ರೈಟ್ ಅ ನೋಟ್ ಅಂತ ಕೇಳಿದರೆ ಮಲ್ಟಿಪಲ್ ಸ್ಟ್ಯಾಕ್ ಬಗ್ಗೆ, ಆವಾಗ ಇದನ್ನು ಇನ್ಕ್ಲೂಡ್ ಮಾಡಿ, ಅಂದರೆ ಒಂದಿಷ್ಟು ಥಿಯರಿ ಕ್ವಶನ್ಸನ್ನು ಬರೆದು ಈ ಫಂಕ್ಷನ್ನ ಬರೆದು ನೀವು ಒಂದಿಷ್ಟು ಎಕ್ಸ್ಪ್ಲನೇಷನ್ ಕೊಟ್ಟರೆ ಪ್ರಾಪರಾಗಿ ನಿಮಗೆ ಮಾರ್ಕ್ಸನ್ನು ಕೊಡ್ತಾರೆ. 5 ಮಾರ್ಕ್ಸಿಗೆ ಕೇಳ್ಬೋದು. Okay, C function na ಕಲಿತ್ಕೊಳ್ಳಿ ಆವಾಗ ರೈಟ್ ನೋಟ್ ಆನ್ ಮಲ್ಟಿಪಲ್ ಸ್ಟ್ಯಾಕ್ ಅಂತ ಕೇಳಿದ್ರು ನೀವು ಇದನ್ನ ಬರೀಬಹುದು
ಸರಿನಾ. ಮಲ್ಟಿಪಲ್ ಸ್ಟ್ಯಾಕು ಕೇಳ್ಬೋದು, ಮಲ್ಟಿಪಲ್ ಕ್ಯೂವು ಕೇಳ್ಬೋದು, ಪ್ರಯಾರಿಟಿ ಕ್ಯೂವು ಕೇಳ್ಬೋದು. ನೆಕ್ಸ್ಟ್ ಇಂಪ್ಲಿಮೆಂಟೇಷನ್ ಆ್ಯಂಡ್ ರಿಪ್ರೆಸೆಂಟೇಷನ್ ಆಫ್ ಲೀನಿಯರ್ ಕ್ಯೂ ವಿತ್ ಎಕ್ಸಾಂಪಲ್. ರಿಪ್ರೆಸೆಂಟೇಷನ್ ಆಫ್ ಲೀನಿಯರ್ ಕ್ಯೂ ಕೇಳಿದ್ದಾರೆ, ತುಂಬ ಟೈಮ್. ನೀವು ಕ್ವಶನ್ ನಂಬರ್ 3ಯಲ್ಲಿ ಆಲ್ಮೋಸ್ಟ್ ಇದೇ ಕ್ವಶನಲ್ಲಿ ರಿವಾಲ್ವ್ ಆಗ್ತಾ ಇದೆ. ನಿಮಗೆ ಮಿನಿಮಮ್ 12 to 15 ಪಕ್ಕ ಇದಿಷ್ಟರಲ್ಲೇ ಬರುತ್ತೆ, ಗ್ಯಾರಂಟಿ ಬರುತ್ತೆ. 12 to 15, 20 ಬರ್ಬೋದು. ಓಕೆ, ಒಂದು ಇಂಪ್ಲಿಮೆಂಟೇಷನ್ ಯಾವುದ್ರದ್ದು, ಇಂಪ್ಲಿಮೆಂಟೇಷನ್ ಅಂದರೆ ಇನ್ಸರ್ಷನ್, ಡಿಲೀಷನ್, ಡಿಸ್ಪ್ಲೇ ಬರುತ್ತೆ. ಯಾವುದ್ರದ್ದು ಸರ್ಕ್ಯುಲರ್ ಕ್ಯೂ ಇದು. ಅದು ಬಿಟ್ಟರೆ ನೀಡ್ ಆಫ್ ಸರ್ಕ್ಯುಲರ್ ಕ್ಯೂ ಕೇಳ್ಬೋದು. ಆ್ಯಂಡ್ ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಸರ್ಕ್ಯುಲರ್ ಕ್ಯೂ ಓವರ್ ಆರ್ಡಿನರಿ ಕ್ಯೂ, ಇದನ್ನು ಕೇಳ್ಬೋದು. ಆರ್ ಎಲ್ಸ್ ವಾಟ್ ಆರ್ ದ ಡಿಸ್ಅಡ್ವಾಂಟೇಜ್ ಆಫ್ ಆರ್ಡಿನರಿ ಕ್ಯೂ ಅಥವಾ ಲೀನಿಯರ್ ಕ್ಯೂ, ಬೋತ್ ಆರ್ ಸೇಮ್, ಇದನ್ನು ಕೇಳ್ಬೋದು. ಅದು ಬಿಟ್ಟರೆ ರೈಟ್ ನೋಟ್ ಆನ್ ಮಲ್ಟಿಪಲ್ ಸ್ಟ್ಯಾಕ್ಸ್, ಮಲ್ಟಿಪಲ್ ಕ್ಯೂ ಅಥವಾ ಪ್ರಯಾರಿಟಿ ಕ್ಯೂ, ಇದ್ರ ಮೇಲೆ ಕೇಳಿದ್ದಾರೆ. ಇಲ್ಲಿ ನೀವು ನಾನು ಹೇಳಿದ್ದೆ ನೋಡಿ, ಸಿ ಫಂಕ್ಷನ್ನ ಕಲ್ತ್ಕೊಂಡ್ರೆ ಮಲ್ಟಿಪಲ್ ಸ್ಟ್ಯಾಕ್ ಕೇಳಿದ್ರು ಕೂಡ ಸಿ ಫಂಕ್ಷನ್ನ ನೀವು ಬರಿಬೋದು, ಬರೆದು ಎಕ್ಸ್ಪ್ಲನೇಷನ್ ಕೊಡ್ಬೋದು. ಅದು ಬಿಟ್ಟರೆ ಇಂಪ್ಲಿಮೆಂಟೇಷನ್ ಆ್ಯಂಡ್ ರಿಪ್ರೆಸೆಂಟೇಷನ್ ಇವೆರಡೂ ಕೇಳಿದ್ದಾರೆ ಆನ್ ಲೀನಿಯರ್ ಕ್ಯೂ. ಅಂದರೆ ರಿಪ್ರೆಸೆಂಟೇಷನ್ ಆಫ್ ಲೀನಿಯರ್ ಕ್ಯೂ ಕೇಳ್ಬೋದು ಅಥವಾ ರೈಟ್ ದ ಇಂಪ್ಲಿಮೆಂಟೇಷನ್ ಆಫ್ ಲೀನಿಯರ್ ಕ್ಯೂ ವಿತ್ ಎಕ್ಸಾಂಪಲ್. ವೆರಿ ಇಂಪಾರ್ಟೆಂಟ್. ನೀವು ಕ್ವಶನ್ ನಂಬರ್ 3ಯಲ್ಲಿ ಇದಿಷ್ಟು ಓದ್ಕೊಂಡ್ರೆ 12 to 15 ಫಿಕ್ಸ್, ಮೇ ಬಿ 20 ಬರ್ಬೋದು, ಇಟ್ ಡಿಪೆಂಡ್ಸ್. ಓಕೆ, ಇಲ್ಲ ಸರ್ ನಾನು ಕ್ವಶನ್ ನಂಬರ್ 4 ಕೂಡ ನನಗೆ ಸೇಫರ್ ಸೈಡಲ್ಲಿ ಇರಬೇಕು ಅಂತಿದ್ರೆ ಕ್ವಶನ್ ನಂಬರ್ 4 ಆದರೆ ವಾಟ್ ಈಸ್ ಅ ಲಿಂಕ್ಡ್ ಲಿಸ್ಟ್, ಡಿಫ್ರೆಂಟ್ ಟೈಪ್ಸ್ ಆಫ್ ಲಿಂಕ್ಡ್ ಲಿಸ್ಟ್ ವಿತ್ ಡಯಾಗ್ರಾಮ್. ಗೊತ್ತಿಲ್ಲ, ಸಿಂಗ್ಲಿ ಲಿಂಕ್ಡ್ ಲಿಸ್ಟ್, ಡಬ್ಲ್ಯೂ ಲಿಂಕ್ಡ್ ಲಿಸ್ಟ್, ಅದರ ಡಬ್ಲ್ಯೂ ಲಿಂಕ್ಡ್ ಲಿಸ್ಟಲ್ಲಿ ಮತ್ತೆ ನಿಮಗೆ ಸರ್ಕ್ಯುಲರ್ ಡಬ್ಲ್ಯೂ ಲಿಂಕ್ಡ್ ಲಿಸ್ಟ್ ಅದೆಲ್ಲ ಬರುತ್ತೆ. ಸೊ ವಾಟ್ ಈಸ್ ಲಿಂಕ್ಡ್ ಲಿಸ್ಟ್, ಡಿಫ್ರೆಂಟ್ ಟೈಪ್ಸ್ ಆಫ್ ಲಿಂಕ್ಡ್ ಲಿಸ್ಟ್ ವಿತ್ ಡಯಾಗ್ರಾಮ್. ಓಕೆ, ಅದಾದಮೇಲೆ ಬೇಸಿಕ್ ಆಪರೇಷನ್ಸ್ ಆನ್ ಲಿಂಕ್ಡ್ ಲಿಸ್ಟ್, ಇದನ್ನು ಕೇಳಿದ್ದಾರೆ. ವಾಟ್ ಆರ್ ದ ಬೇಸಿಕ್ ಆಪರೇಷನ್ಸ್ ಯು ಕ್ಯಾನ್ ಪರ್ಫಾರ್ಮ್ ಆನ್ ಲಿಂಕ್ಡ್ ಲಿಸ್ಟ್. ಓಕೆ, ಅದು ಸೇಮ್ ಅಲ್ಲ, ಇನ್ಸರ್ಟ್ ಮಾಡೋದು, ಡಿಲೀಟ್ ಮಾಡೋದು, ಟ್ರಾವರ್ಸ್ ಮಾಡೋದು, ಅದನ್ನೇ ಮಾಡೋದಲ್ಲ. ಎಕ್ಸಾಮಿನ್ ಅ ನೋಟ್ ಸ್ಟ್ರಕ್ಚರ್ ಫಾರ್ ಲಿಂಕ್ಡ್ ರಿಪ್ರೆಸೆಂಟೇಷನ್ ಆಫ್ ಪಾಲಿನಾಮಿಯಲ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ಪಾಲಿನಾಮಿಯಲ್ಗೆ ಕೆಲವೊಂದು ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ, ಪಾಲಿನಾಮಿಯಲ್ ಪ್ರೋಗ್ರಾಮ್ ಅಂದರೆ ಲೈಕ್ ಪ್ರಾಬ್ಲಮನ್ನು ಕೊಟ್ಟು ಪಾಲಿನಾಮಿಯಲ್ ಫಂಕ್ಷನ್ ಬರಲಿಕ್ಕೆ ಕೇಳಿದ್ದಾರೆ. ಅಥವಾ ಎಕ್ಸ್ಪ್ಲೈನ್ ದ ಅಲ್ಗೋರಿದಮ್ ಟು ಆ್ಯಡ್ 2 ಪಾಲಿನಾಮಿಯಲ್, ಡೈರೆಕ್ಟ್ಲಿ ಈ ಥರವೂ ಕ್ವಶನ್ ಕೇಳ್ಬೋದು. ಅಲ್ಗೋರಿದಮ್ ಬರಲಿಕ್ಕೆ ಕೇಳ್ಬೋದು, ಟು ಆ್ಯಡ್ ಪಾಲಿನಾಮಿಯಲ್. ಓಕೆ, ಈ ಥರವೂ ಕೇಳ್ಬೋದು ಯೂಸಿಂಗ್ ಲಿಂಕ್ಡ್ ಲಿಸ್ಟ್. ಅಥವಾ ನಿಮಗೆ ಪ್ರಾಬ್ಲಮನ್ನು ಕೊಟ್ಟು ಅಲ್ಗೋರಿದಮನ್ನು ಬರೆದು ಅದನ್ನು ಸಾಲ್ವ್ ಮಾಡಿ ಅಂತ ಹೇಳ್ಬೋದು. ವೆರಿ ಇಂಪಾರ್ಟೆಂಟ್. ಪಾಲಿನಾಮಿಯಲ್, ಟು ಆ್ಯಡ್ ಪಾಲಿನಾಮಿಯಲ್, ವೆರಿ ವೆರಿ ಇಂಪಾರ್ಟೆಂಟ್. ಇದು ಬಂದಿದೆ ನೀವು ಕ್ವಶನ್ ನಂಬರ್ 4 ಅಟೆಂಡ್ ಮಾಡೋದಾದರೆ. ಅದು ಬಿಟ್ಟರೆ ರೈಟ್ ಅ ಫಂಕ್ಷನ್ ಫಾರ್ ಫಾಲೋವಿಂಗ್ ಸಿಂಗ್ಲಿ ಲಿಂಕ್ಡ್ ಲಿಸ್ಟ್. ಸಿಂಗ್ಲಿ ಲಿಂಕ್ಡ್ ಲಿಸ್ಟ್ ಬಂದರೆ ಇನ್ಸರ್ಟ್ ಮಾಡೋದು ಎಟ್ ದ ಬಿಗಿನಿಂಗ್. ಸಿಂಗ್ಲಿ ಲಿಂಕ್ಡ್ ಲಿಸ್ಟಲ್ಲಿ ಬಿಗಿನಿಂಗಲ್ಲಿ ಇನ್ಸರ್ಟ್ ಮಾಡೋದು. ಡಿಲೀಟ್ ನೋಡ್ ಎಟ್ ದ ಎಂಡ್, ಎಟ್ ದ ಫ್ರಂಟ್, ಡಿಲೀಟ್ ನೋಡ್ ಎಟ್ ದ ಫ್ರಂಟ್ ಅಂತ ಕೇಳ್ತಾರೆ. ಆಮೇಲೆ ಡಿಸ್ಪ್ಲೇ. ಓಕೆ, ಇನ್ಸರ್ಟ್ ನೋಡ್, ಡಿಲೀಟ್, ಡಿಸ್ಪ್ಲೇ, ಸೇಮ್ ಯಾವುದು, ಸಿಂಗ್ಲಿ ಲಿಂಕ್ಡ್ ಲಿಸ್ಟ್. ಅದು ಬಿಟ್ಟರೆ ರೈಟ್ ಅ ಸಿ ಫಂಕ್ಷನ್ ಟು ಇಂಪ್ಲಿಮೆಂಟ್ ಅ ಸ್ಟ್ಯಾಕ್ ಆಫ್ ಇಂಟೀಜರ್ಸ್, ಇದನ್ನು 2-3 ಟೈಮ್ಸ್ ಕೇಳಿದ್ದಾರೆ. ಯೂಸಿಂಗ್ ಅ ಸಿಂಗ್ಲಿ ಲಿಂಕ್ಡ್ ಲಿಸ್ಟ್. ರೈಟ್ ಅ ಸಿ ಫಂಕ್ಷನ್ ಟು ಇಂಪ್ಲಿಮೆಂಟ್ ಸ್ಟ್ಯಾಕ್ ಆಫ್ ಇಂಟೀಜರ್ ಯೂಸಿಂಗ್ ಅ ಸಿಂಗ್ಲಿ ಲಿಂಕ್ಡ್ ಲಿಸ್ಟ್. ಇದು ನೀವು ಕ್ವಶನ್ ನಂಬರ್ 4ನ ಅಟೆಂಡ್ ಮಾಡಿದ್ರೆ ಕಂಪ್ಲೀಟ್ಲಿ ಇದಿಷ್ಟನ್ನು ಕಲೀಲೇಬೇಕು, ಕಂಪಲ್ಸರಿ. ಅಥವಾ ಕ್ವಶನ್ ನಂಬರ್ 3ಯನ್ನು ಅಟೆಂಡ್ ಮಾಡೋದಾದ್ರೆ ಕಂಪ್ಲೀಟ್ಲಿ ಇದಿಷ್ಟನ್ನು ಕಂಪಲ್ಸರಿ ಕಲೀಲೇಬೇಕು. 12 to 15 ಮಾರ್ಕ್ಸ್ ಏನೂ ಪ್ರಾಬ್ಲಮ್ ಇಲ್ಲ, 20 ಬರ್ಬೋದು, ಇಟ್ ಡಿಪೆಂಡ್ಸ್ ಆನ್ ಕ್ವಶನ್ ಪೇಪರ್. ಓಕೆ, ಸೊ ನೀವು 3ನೇ ಇದು ಮಾಡೋದಾದ್ರೆ ಇದಿಷ್ಟನ್ನು ಎಟ್ ಎನಿ ಕಾಸ್ಟ್ ಬಿಡಬೇಡಿ. ಇಲ್ಲ ಸರ್ ನಾನು 4th ಕ್ವಶನ್ ಪೇಪರ್ನ ಅಟೆಂಡ್ ಮಾಡ್ತೇನೆ, 4th ಕ್ವಶನ್ಸನ್ನು ಅಟೆಂಡ್ ಮಾಡ್ತೇನೆ ಅಂದರೆ ಇದಿಷ್ಟನ್ನು ಎಟ್ ಎನಿ ಕಾಸ್ಟ್ ಬಿಡಬೇಡಿ. ಕಂಪಲ್ಸರಿ ಪರ್ಫೆಕ್ಟಾಗಿ ಮಾಡ್ಕೊಂಡು ಹೋಗಿ ದಯವಿಟ್ಟು. ಇದು ತುಂಬ ಟೈಮ್ ಕೇಳಿದ್ದಾರೆ, ಇದು ಕೇಳಿದ್ದಾರೆ. ಇದಿಷ್ಟನ್ನು ಓದ್ಕೊಂಡ್ರೆ ನಿಮಗೆ 12 to 15 ಏನೂ ಪ್ರಾಬ್ಲಮ್ ಇಲ್ಲ. 12 to 15 ನಿಮ್ಮ ಲಕ್ ಇದ್ದರೆ 20 ಬರ್ಬೋದು. ಅಥವಾ ನೀವು ಕ್ವಶನ್ ನಂಬರ್ 3ಯನ್ನು ಓದ್ಕೊಂಡು ಹೋಗಿ 12 to 15 ಏನೂ ಪ್ರಾಬ್ಲಮ್ ಇಲ್ಲ, ಲಕ್ ಇದ್ದರೆ ಇದಾಗ್ಬೋದು. ಬಟ್ ನಾನು ಹೇಳೋದು ಇದನ್ನು ಓದ್ಕೊಳ್ಳಿ, ಅದ್ರ ಜೊತೆ ಇದನ್ನು ಓದ್ಕೊಳ್ಳಿ ಅಂತ ಹೇಳೋದು. ಯಾಕಂದರೆ ನೀವು ರಿಸ್ಕ್ ತಗೊಳ್ಳಿಕ್ಕೆ ಆಗೋದಿಲ್ಲ. ಏನು ಮಾಡ್ತಾ ಇದ್ದಾರೆ, ಬರ್ತಾ ಕ್ವಶನ್ ಪೇಪರ್ಲಿ ತುಂಬ ಅಪ್ಲಿಕೇಶನ್ ಟೈಪ್ ಆಫ್ ಕ್ವಶನ್ಸನ್ನು ಕೇಳ್ತಾ ಇದ್ದಾರೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೇಳ್ತಾ ಇದ್ದಾರೆ. ಆವಾಗ ನೀವು ಕ್ವಶನ್ ನಂಬರ್ 3 ಓದ್ಕೊಂಡು ಹೋಗಿ ಫುಲ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಕೇಳಿದ್ರೆ, ಏನೂ ಗೊತ್ತಿಲ್ಲದೆ ಇರೋದು ಕೇಳಿದ್ರೆ ನಿಮ್ಗೆ ಆವಾಗ ಚಾಯ್ಸ್ ಇರುತ್ತೆ. ಆರ್ ಕ್ವಶನ್ ನಂಬರ್ 4 ಬಂದು ಒಂದು 12 to 15 ಅಂತ ತೆಗಿಬೋದು. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಆ ಆಪ್ಷನ್ ಅವ್ರಿಗೆ ಕೊಡಬೇಡಿ. ಯಾಕಂದರೆ ಇನ್ ಕೇಸ್ ಕ್ವಶನ್ ನಂಬರ್ 3ಯಲ್ಲಿ ಏನೆಲ್ಲ ಕೊಟ್ಟರೆ, ಇನ್ ಕೇಸ್ ನೀವು ಓದದೇ ಇರೋದು ಏನೇನೇನು ಕೊಟ್ಟರೆ ಕ್ವಶನ್ ನಂಬರ್ 4 ಓದ್ಬೋದು. ಅಥವಾ ನೀವು ಕ್ವಶನ್ ನಂಬರ್ 4ರಲ್ಲಿ ಏನೇನೇನಾದರೂ ಕೊಟ್ಟಿದ್ದಿದ್ರೆ ಕ್ವಶನ್ ನಂಬರ್ 3 ಬರಿಬೋದು. ದಟ್ ಈಸ್ ವೈ ಪ್ಲೀಸ್ ರೀಡ್ ಬೋತ್. ಓಕೆ, ಓದಿದ್ರೆ ಪರ್ಫೆಕ್ಟಾಗಿ ಓದ್ಕೊಳ್ಳಿ. ಇದರಲ್ಲಿ ಇರೋದೇ ಒಂದು 5 ಕ್ವಶನ್ಸ್, ಇದರಲ್ಲಿ ಇರೋದು ಒಂದು 5 ಕ್ವಶನ್ಸ್, ಟೋಟಲ್ ಒಂದು 10 ಕ್ವಶನ್ಸ್ ಇದೆ ಫ್ರಮ್ ಮಾಡ್ಯೂಲ್ 2. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಫ್ರಮ್ ಮಾಡ್ಯೂಲ್ 3. ಈಗ ಮಾಡ್ಯೂಲ್ 3 ಅಂತ ಹೇಳಿದಾಗ ನಾನು ಈಗ ಕ್ವಶನ್ ನಂಬರ್ 5 ಮತ್ತು 6 ಅಂತ ಮಾಡಲಿಲ್ಲ, ಎರಡನ್ನು ಮಿಕ್ಸ್ ಆಗಿ ಮಾಡಿದ್ದೇನೆ. 5 ಮತ್ತು 6 ಫಾರ್ ಬೋತ್ ಇದು. ಓಕೆ, ಕ್ವಶನ್ ನಂಬರ್ 5 ಆ್ಯಂಡ್ ಕ್ವಶನ್ ನಂಬರ್ 6 ಫಾರ್ ಬೋತ್. ನಾನು ಎಲ್ಲರಿಗೂ ಹೇಳ್ತಾ ಇದ್ದೇನೆ, ದಯವಿಟ್ಟು ಎರಡನ್ನೂ ಓದ್ಕೊಂಡು ಹೋಗಿ. ಯಾವತ್ತು ಆಪ್ಷನಲ್ಲಿ ನಾನು ಕ್ವಶನ್ ನಂಬರ್ 1 ಓದ್ತೇನೆ, ಕ್ವಶನ್ ನಂಬರ್ 3 ಓದ್ತೇನೆ, ಕ್ವಶನ್ ನಂಬರ್ 5 ಓದ್ತೇನೆ. ಬಟ್ ಗೊತ್ತಿಲ್ಲ ಸ್ಟೂಡೆಂಟ್ಸ್, ಕೆಲವೊಂದು ಟೈಮ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದು ನೀವು ಇದು ಮಾಡ್ಯೂಲ್ 1 ಮತ್ತು 2 ಮೇಲೆ ತುಂಬ ಹೋಪ್ಸ್ ಇಟ್ಕೊಂಡು ಆರ್ ಕ್ವಶನ್ಸು ಓದ್ಕೊಳ್ಳದೆ ಹೋದರೆ ತುಂಬ ರಿಸ್ಕ್ ಆಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ನಾನು ಹೇಳ್ತಾ ಇರೋದು ಆರ್ ಕ್ವಶನನ್ನು ಮಾಡಿ. ನಾನು 2ರಲ್ಲೂ ಹೇಳಿದ್ದೇನೆ, 1 ಮತ್ತು 2 ಆಲ್ರೆಡಿ ಹೇಳಿದ್ದೇನೆ. ಮಾಡ್ಯೂಲ್ 3 ಅಲ್ಲೂ ಅಷ್ಟೇ, ನೀವು ಇದಿಷ್ಟನ್ನು ಓದ್ಕೊಂಡ್ರೆ 12 to 15 ಫಿಕ್ಸ್ ಆಗಿ ಬರುತ್ತೆ.
ಓಕೆ 12 to 15. ಇಲ್ಲಿ ನೋಡಿ, ಹೌ ಬೈನರಿ ಟ್ರೀಸ್ ಆರ್ ರಿಪ್ರೆಸೆಂಟೆಡ್ ಯೂಸಿಂಗ್ ಅರೇಸ್ ಆ್ಯಂಡ್ ಲಿಂಕ್ಡ್ ಲಿಸ್ಟ್. ಬೈನರಿ ಟ್ರೀಸ್ ಮೇಲೆ ಕ್ವಶನ್ ಕೇಳ್ತಾರೆ, ಹೌ ಇಟ್ ಈಸ್ ರಿಪ್ರೆಸೆಂಟೆಡ್ ಯೂಸಿಂಗ್ ಅರೇಸ್ ಆ್ಯಂಡ್ ಲಿಂಕ್ಡ್ ಲಿಸ್ಟ್, ಈ ಥರ ಕ್ವಶನ್ ಕೇಳಿದ್ದಾರೆ. ಆ್ಯಂಡ್ ಇದು ವೆರಿ ಇಂಪಾರ್ಟೆಂಟ್, ಡಿಫೈನ್ ಥ್ರೆಡೆಡ್ ಬೈನರಿ ಟ್ರೀ. ಥ್ರೆಡೆಡ್ ಬೈನರಿ ಟ್ರೀ ತುಂಬ ಟೈಮ್ ಕೇಳಿದ್ದಾರೆ. ಒಂದು ಬೈನರಿ ಟ್ರೀಯಲ್ಲಿ ಮತ್ತೆ ನಿಮಗೆ ಥ್ರೆಡೆಡ್ ಬೈನರಿ ಟ್ರೀ, ಡಿಸ್ಕಸ್ ಥ್ರೆಡೆಡ್ ಬೈನರಿ ಟ್ರೀ. ಇದನ್ನು ವೆರಿ ವೆರಿ ಇಂಪಾರ್ಟೆಂಟು. ರೈಟ್ ಅ ಸಿ ಫಂಕ್ಷನ್ ಫಾಲೋವಿಂಗ್ ಅಡಿಷನಲ್ ಇಟ್ಸ್ ಆಪರೇಷನ್. ಅಂದರೆ ಯಾವುದಕ್ಕೆ ಅಡಿಷನ್ ಆ್ಯಂಡ್ ಇಟ್ಸ್ ಆಪರೇಷನ್, ಯಾವುದು ಇನ್ವರ್ಟಿಂಗ್ ಸಿಂಗ್ಲಿ ಲಿಂಕ್ಡ್ ಲಿಸ್ಟು, ಕಾನ್ಕ್ಯಾಟಿನೇಷನ್ ಆಫ್ ಸಿಂಗ್ಲಿ ಲಿಂಕ್ಡ್ ಲಿಸ್ಟು. ಸಿಂಗ್ಲಿ ಲಿಂಕ್ಡ್ ಲಿಸ್ಟನ್ನು ಕನ್ಕ್ಯಾಟ್ ಮಾಡೋದು, ಇನ್ವರ್ಟಿಂಗ್ ಆಫ್ ಸಿಂಗ್ಲಿ ಲಿಂಕ್ಡ್ ಲಿಸ್ಟಿಗೆ ಫಂಕ್ಷನ್ ಬರಲಿಕ್ಕೆ ಕೇಳಿದ್ದಾರೆ, ಸಿಂಗ್ಲಿ ಲಿಂಕ್ಡ್ ಲಿಸ್ಟ್. ಓಕೆ, ಅದಾದಮೇಲೆ ವೆರಿ ಇಂಪಾರ್ಟೆಂಟ್ ಸರ್ಕ್ಯುಲರ್ ಡಬ್ಲಿ ಲಿಂಕ್ಡ್ ಲಿಸ್ಟ್ ಅಥವಾ ಡಬ್ಲಿ ಲಿಂಕ್ಡ್ ಲಿಸ್ಟ್. ಮೋಸ್ಟ್ ಆಫ್ ದ ಟೈಮ್ ಇಲ್ಲಿ ಕ್ವಶನ್ ಕೇಳಿದ್ದು ಒಂದು ಡಬ್ಲಿ ಲಿಂಕ್ಡ್ ಲಿಸ್ಟು, ಥ್ರೆಡೆಡ್ ಬೈನರಿ ಟ್ರೀ ತುಂಬ ಟೈಮ್ ಕೇಳಿದ್ದಾರೆ. ಬೈನರಿ ಟ್ರೀ ಆ್ಯಂಡ್ ಥ್ರೆಡೆಡ್ ಬೈನರಿ ಟ್ರೀ. ಡಬ್ಲಿ ಲಿಂಕ್ಡ್ ಲಿಸ್ಟು, ಇನ್ಸರ್ಟ್ ಡಿಲೀಟ್ ಡಿಸ್ಪ್ಲೇ ತುಂಬ ಟೈಮ್ ಕೇಳಿದ್ದಾರೆ. ಅದು ಬಿಟ್ಟರೆ ಸರ್ಕ್ಯುಲರ್ ಡಬ್ಲಿ ಲಿಂಕ್ಡ್ ಲಿಸ್ಟ್ ಇದು ಇನ್ಸರ್ಷನ್ ಡಿಲೀಟ್ ಡಿಸ್ಪ್ಲೇ. ಡಬ್ಲಿ ಲಿಂಕ್ಡ್ ಲಿಸ್ಟ್ ನೀವು ಕಲೀಲೇಬೇಕು ಅಟ್ ಎನಿ ಕಾಸ್ಟ್. ಡಬ್ಲಿ ಲಿಂಕ್ಡ್ ಲಿಸ್ಟ್, ಇನ್ಸರ್ಷನ್, ಡಿಲೀಷನ್, ಡಿಸ್ಪ್ಲೇ. ಓಕೆ, ಕಲೀಲೇಬೇಕು, ತುಂಬ ಇಂಪಾರ್ಟೆಂಟು. ಬೈನರಿ ಟ್ರೀ, ಅದರಲ್ಲಿ ಥ್ರೆಡೆಡ್ ಬೈನರಿ ಟ್ರೀ ತುಂಬ ಟೈಮ್ ಕೇಳಿದ್ದಾರೆ. ಇದನ್ನು ಒಂದು ಟೈಮ್ ಕೇಳಿದ್ದಷ್ಟೇ, ಬಟ್ ಇದನ್ನು 2-3 ಟೈಮ್ ಕೇಳಿದ್ದಾರೆ. ಬೈನರಿ ಟ್ರೀ, ಇಟ್ಸ್ ರಿಪ್ರೆಸೆಂಟೇಷನ್ ಆ್ಯಂಡ್ ಥ್ರೆಡೆಡ್ ಬೈನರಿ ಟ್ರೀ. ಡಬ್ಲಿ ಲಿಂಕ್ಡ್ ಲಿಸ್ಟು ಹಾಗೆ 2-3 ಟೈಮ್ಸ್ ಕೇಳಿದ್ದಾರೆ. ಸೊ ನೀವು ಸೇಫರ್ ಸೈಡಲ್ಲಿ ಇರಲಿಕ್ಕೆ ಸರ್ಕ್ಯುಲರ್ ಡಬ್ಲಿ ಲಿಂಕ್ಡ್ ಲಿಸ್ಟ್ ಇದು ಇನ್ಸರ್ಷನ್, ಡಿಲೀಷನ್, ಡಿಸ್ಪ್ಲೇ ಕಲೀಲೇಬೇಕು. ಅದಾದಮೇಲೆ ಅಡ್ವಾಂಟೇಜ್ ಆಫ್ ಡಬ್ಲಿ ಲಿಂಕ್ಡ್ ಲಿಸ್ಟ್ ಓವರ್ ಸಿಂಗ್ಲಿ ಲಿಂಕ್ಡ್ ಲಿಸ್ಟ್. ಅಡ್ವಾಂಟೇಜ್ ಏನು ಡಬ್ಲಿ ಲಿಂಕ್ಡ್ ಲಿಸ್ಟಲ್ಲಿ ಓವರ್ ಸಿಂಗ್ಲಿ ಲಿಂಕ್ಡ್ ಲಿಸ್ಟ್? ಅಂದರೆ ಸಿಂಗ್ಲಿ ಲಿಂಕ್ಡ್ ಲಿಸ್ಟ್ ಅಂದರೆ ಒನ್ ಡಿರೆಕ್ಷನಲ್ಲಿ ಹೋಗ್ತಾ ಇರುತ್ತೆ. ಡಬ್ಲಿ ಲಿಂಕ್ಡ್ ಲಿಸ್ಟ್ ಅಂತ ಹೇಳಿದಾಗ NQ DQ ಎರಡು ಇರುತ್ತೆ. ಸೊ ಅದು ನೀವು ಹೇಳಬೇಕು. ಓಕೆ, ಅದಾದಮೇಲೆ ಡಿಫೈನ್ ಟ್ರೀ, ಎಕ್ಸ್ಪ್ಲೇನ್ ರಿಪ್ರೆಸೆಂಟೇಷನ್ ಆಫ್ ಟ್ರೀ ವಿತ್ ಎಕ್ಸಾಂಪಲ್. ಇಲ್ಲಿ ಬೈನರಿ ಟ್ರೀ ಕೇಳಿದ್ದಾರೆ ರಿಪ್ರೆಸೆಂಟೇಷನ್, ಇಲ್ಲಿ ರಿಪ್ರೆಸೆಂಟೇಷನ್ ಆಫ್ ಟ್ರೀ ಕೇಳಿದ್ದಾರೆ. ಓಕೆ, ಅದಾದ ನಂತರ ಡಿಫೈನ್ ದ ಫಾಲೋವಿಂಗ್ ಅಂತ ಹೇಳಿ, ಕಂಪ್ಲೀಟ್ ಬೈನರಿ ಟ್ರೀ, ಹೈಟ್ ಆಫ್ ಅ ಟ್ರೀ, ಫುಲ್ ಬೈನರಿ ಟ್ರೀ, ಡಿಗ್ರಿ ಆಫ್ ಅ ಟ್ರೀ. ಡಿಫೈನ್ ಅಂತ ಕೇಳ್ಬೋದು, ಅಥವಾ ರಿಪ್ರೆಸೆಂಟೇಷನ್ ಕೇಳಿದ್ರೆ ಯಾವುದಾದ್ರೂ ಒಂದು ಕೇಳ್ಬೋದು. ಬಟ್ ಡಿಫೈನ್ ದ ಫಾಲೋವಿಂಗ್ ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ಕಲ್ತ್ಕೊಂಡು ಹೋಗಿ. ವಾಟ್ ಈಸ್ ಬೈನರಿ ಟ್ರೀ, ಕಂಪ್ಲೀಟ್ ಬೈನರಿ ಟ್ರೀ, ಹೈಟ್ ಆಫ್ ಅ ಬೈನರಿ ಟ್ರೀ, ಫುಲ್ ಬೈನರಿ ಟ್ರೀ, ಡಿಗ್ರಿ ಆಫ್ ಅ ಬೈನರಿ ಟ್ರೀ. ಇದೆಲ್ಲದನ್ನು ಕೇಳಿದರೆ 10 ಮಾರ್ಕ್ಸ್ ಕೇಳ್ಬೋದು, 2 ಮಾರ್ಕ್ಸ್ ಕೊಟ್ಟು. ರಿಪ್ರೆಸೆಂಟೇಷನ್ ಯಾವುದಾದ್ರೂ ಒಂದು ಕೇಳ್ಬೋದೇನೋ, ಕೇಳಿದ್ರು ಕಂಪ್ಲೀಟ್ ಬೈನರಿ ಟ್ರೀ ಕೇಳ್ಬೋದು. ಓಕೆ, ಡಿಸ್ಕಸ್ ಇದೇನು ಕೇಳಿದರೆ ಇನ್ ಆರ್ಡರ್, ಪ್ರೀ ಆರ್ಡರ್ ಇದೆಲ್ಲ ಒನ್ ಟೈಮ್ ಕೇಳಿದ್ದಾರೆ. ಇದ್ರ ಮೇಲೆ ಪ್ರಾಬ್ಲಮ್ಸು ಕೇಳ್ಬೋದು, ಥಿಯರಿಯು ಕೇಳ್ಬೋದು. ಇನ್ ಆರ್ಡರ್, ಪ್ರೀ ಆರ್ಡರ್, ಪೋಸ್ಟ್ ಆರ್ಡರ್, ಲೆವೆಲ್ ಆರ್ಡರ್ ಟ್ರಾವೆರ್ಸರ್ ಅಥವಾ ಬೈನರಿ ಟ್ರೀ ಮೇಲೆ ಪ್ರಾಬ್ಲಮ್ಸನ್ನು ಕೇಳ್ಬೋದು ಆರಲ್ಲಿ. ಓಕೆ, ಸೊ ನೀವಿಲ್ಲಿ ಮಿಸ್ ಮಾಡಲೇಬಾರ್ದು ಯಾವುದು ಅಂತ ಕೇಳಿದ್ರೆ ನಾನು ಹೇಳ್ತೇನೆ ನೋಡಿ, ಬೈನರಿ ಟ್ರೀ ಆ್ಯಂಡ್ ಥ್ರೆಡೆಡ್ ಬೈನರಿ ಟ್ರೀ ಎಟ್ ಎನಿ ಕಾಸ್ಟ್ ನೀವು ಇದನ್ನು ಮಿಸ್ ಮಾಡಲೇಬಾರ್ದು. ಡಿಸ್ಕಸ್ ಥ್ರೆಡೆಡ್ ಬೈನರಿ ಟ್ರೀ ಆ್ಯಂಡ್ ಬೈನರಿ ಟ್ರೀ ಇದು ಮಿಸ್ ಮಾಡಬಾರ್ದು. ಡಬ್ಲಿ ಲಿಂಕ್ಡ್ ಲಿಸ್ಟ್ ಅದರದ್ದು ಇನ್ಸರ್ಷನ್, ಡಿಲೀಷನ್, ಡಿಸ್ಪ್ಲೇ ಎಟ್ ಎನಿ ಕಾಸ್ಟ್ ಮಿಸ್ ಮಾಡಲೇಬಾರ್ದು, ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ಸರ್ಕ್ಯುಲರ್ ಡಬ್ಲಿ ಲಿಂಕ್ಡ್ ಲಿಸ್ಟ್ ಕೇಳಬಹುದು. ಓಕೆ, ಅದು ಬಿಟ್ಟರೆ ಡಿಫೈನ್ ಟ್ರೀ, ಎಕ್ಸ್ಪ್ಲೈನ್ ದ ರಿಪ್ರೆಸೆಂಟೇಷನ್ ಆಫ್ ಟ್ರೀ, ಮತ್ತು ಕಂಪ್ಲೀಟ್ ಬೈನರಿ ಟ್ರೀಯಲ್ಲಿ ನಿಮ್ಗೆ ಇದೆಲ್ಲ ಕೇಳ್ಬೋದು. ಹೈಟ್ ಆಫ್ ಅ ಟ್ರೀ ಅಂದರೆ ಡಿಫೈನ್ ಮಾಡಿ, ಫುಲ್ ಬೈನರಿ ಟ್ರೀ ಡಿಫೈನ್ ಮಾಡಿ, ಡಿಗ್ರಿ ಆಫ್ ಅ ಬೈನರಿ ಟ್ರೀ ಡಿಫೈನ್ ಮಾಡಿ, ಇದನ್ನು ಕೇಳ್ಬೋದು. ಓಕೆ, ಕಂಪ್ಲೀಟ್ ಬೈನರಿ ಟ್ರೀ ಮಾಡಿ, ರಿಪ್ರೆಸೆಂಟ್ ಮಾಡಿ ಕೇಳ್ಬೋದು. ಅದು ಬಿಟ್ಟರೆ ಡಿಸ್ಕಸ್ ಇದು ಒನ್ ಟೈಮ್ ಕೇಳಿದ್ದಾರೆ. ಡಿಸ್ಕಸ್ ಇನ್ ಆರ್ಡರ್, ಪ್ರೀ ಆರ್ಡರ್, ಪೋಸ್ಟ್ ಆರ್ಡರ್ ಆ್ಯಂಡ್ ಲೆವೆಲ್ ಆರ್ಡರ್ ಟ್ರಾವೆರ್ಸಲ್ ವಿತ್ ಫಂಕ್ಷನ್ ಡಿಸ್ಕಸ್ ಕೇಳಿದ್ದಾರೆ. ಆ್ಯಂಡ್ ಇದ್ರ ಮೇಲೆ ಪ್ರಾಬ್ಲಮ್ಸ್ ಕೇಳ್ಬೋದು. ಅದು ಬಿಟ್ಟರೆ ಬೈನರಿ ಟ್ರೀ ಮೇಲೆ ಪ್ರಾಬ್ಲಮ್ಸ್. ಓಕೆ, ನಾನು ಹೇಳೋದು ಇವು ಮೇಲ್ಗಡೆ ಇರೋದನ್ನು ಇದು ಎನಿ ಕಾಸ್ಟ್ ಬಿಡಬೇಡಿ. 12 to 15 ಮಾರ್ಕ್ಸಿಗೆ. ಇಲ್ಲ ನಂಗೆ 20 ಮಾರ್ಕ್ಸ್ ಬೇಕು ಅಂತ ಹೇಳಿದರೆ ನೀವು ಏನು ನಾನು ರಿಸ್ಕ್ ತಗೊಳ್ಳೋದಿಲ್ಲ ಅಂತಂದರೆ ಇದನ್ನು ಮಾಡಲೇಬೇಕು. ಓಕೆ, ಅದರಲ್ಲೂ ನಾನು ಹೆಚ್ಚಿನ ಇದರಲ್ಲಿ ನೋಡಿದ್ದು ಡಬ್ಲಿ ಲಿಂಕ್ಡ್ ಲಿಸ್ಟ್ ತುಂಬ ಇದರಲ್ಲಿ. ಥ್ರೆಡೆಡ್ ಬೈನರಿ ಟ್ರೀ ತುಂಬ ಕ್ವಶನ್ ಪೇಪರಲ್ಲಿ ಬೈನರಿ ಟ್ರೀ, ಥ್ರೆಡೆಡ್ ಬೈನರಿ ಟ್ರೀ, ಡಬ್ಲಿ ಲಿಂಕ್ಡ್ ಲಿಸ್ಟ್ ಜಾಸ್ತಿ ಕೇಳಿದ್ದಾರೆ. ಅದನ್ನು ಓದುವಾಗ ಅಡ್ವಾಂಟೇಜು ಓದ್ಕೊಳ್ಳಿ. ಇದೊಂದು 3-4 ಪಾಯಿಂಟ್ ಇರುತ್ತೆ ಥಿಯರಿ. ಆರಾಮ್ಸೆ ಆಗಿ ನೀವು ಇದು ಅಂಡರ್ಸ್ಟ್ಯಾಂಡ್ ಆದರೆ ಇದನ್ನು ಆರಾಮ್ಸೆ ಬರೀಬೋದು. ಓಕೆ, ಆ್ಯಂಡ್ ಟ್ರೀಯಲ್ಲಿ ಕಂಪ್ಲೀಟ್ ಬೈನರಿ ಟ್ರೀ, ಹೈಟ್ ಆಫ್ ಅ ಟ್ರೀ, ಫುಲ್ ಬೈನರಿ ಟ್ರೀ, ಡಿಗ್ರಿ ಆಫ್ ಅ ಟ್ರೀ. 12 to 15 ಮಾರ್ಕ್ಸ್ ಏನೂ ಪ್ರಾಬ್ಲಮ್ ಇಲ್ಲ. ಇದು ಮಾಡ್ಯೂಲ್ 3 ಇಂದ. ಓಕೆ ಸ್ಟೂಡೆಂಟ್ಸ್, ಇದಿಷ್ಟು ನಿಮಗೆ ಮಾಡ್ಯೂಲ್ 3 ಇಂದ. ಇದು ಕ್ವಶನ್ ನಂಬರ್ 5 ಬರುತ್ತೆ, 6 ಬರುತ್ತೆ, ಎರಡನ್ನೂ ಕೂಡ ನಾನು ಕವರ್ ಮಾಡಿದ್ದೇನೆ. ದಯವಿಟ್ಟು ಎಲ್ಲದನ್ನು ಓದ್ಕೊಳ್ಳಿ. ಇರೋದೇ ಒಂದು 7-8 ಕ್ವಶನ್ ಸ್ಟೂಡೆಂಟ್ಸ್. ದಯವಿಟ್ಟು ಇದಿಷ್ಟು ಓದ್ಕೊಳ್ಳಿ. ಓಕೆ, ಇನ್ ಕೇಸ್ ನಿಮಗೆ 5th ಇದು ಕ್ವಶನ್ ತುಂಬ ಟಫ್ ಬಂದರೆ 7th ಮಾಡ್ಬೋದು. ಅಟ್ಲೀಸ್ಟ್ 12 to 15 ಮಾರ್ಕ್ಸಿಗೆ. ಯು ಕಾಂಟ್ ಟೇಕ್ ರಿಸ್ಕ್. ನಾನು ಇವಾಗಲೇ ಹೇಳ್ತಾ ಇದ್ದೇನೆ, ಯು ಕಾಂಟ್ ಟೇಕ್ ರಿಸ್ಕ್. ಯಾಕಂದರೆ ಬರ್ತಾ ಕ್ವಶನ್ ಪೇಪರ್ ತುಂಬ ಕಷ್ಟ ಆಗ್ತಾ ಇದೆ. ಈಗ ಪ್ರೀವಿಯಸ್ 2 ಇಯರ್ಸ್ ಎಲ್ಲ ನೋಡಿದಾಗ ಏನಾಗ್ತಾ ಇದೆ, ಪ್ರೀವಿಯಸ್ ಇಯರ್ನ ಕ್ವಶನ್ ಪೇಪರ್ನ ರೆಫರ್ ಮಾಡಿದರೆ ನೀವು ಒಂದು 80+ ಇದು ಮಾಡ್ಬೋದಿತ್ತು. ಬಟ್ ಬರ್ತಾ ಅವರೊಂದು 25 to 30 ಮಾರ್ಕ್ಸ್ ಕ್ವಶನ್ನ ಸ್ವಲ್ಪ ಔಟ್ ಆಫ್ ಬಾಕ್ಸ್ ಥಿಂಕಿಂಗಲ್ಲೇ ಕೊಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳೋದು, ಪ್ರತಿಯೊಂದು ಚಾಪ್ಟ್ರಿಂದ, ಪ್ರತಿಯೊಂದು ಮಾಡ್ಯೂಲಿಂದ ಮಿನಿಮಮ್ 10 ಕ್ವಶನ್ ಮಾಡ್ಕೊಂಡು ಹೋಗಿ. ಓಕೆ, ನಾನು ಎಲ್ರಿಗೂ ಹೇಳ್ತಾ ಇರೋದು ದಯವಿಟ್ಟು ಮಾಡಿ. ಕೆಲವೊಂದು ನಾನು ಯೂಟ್ಯೂಬ್ ವಿಡಿಯೋಸನ್ನು ನೋಡಿದ್ದೇನೆ, ಒಂದು 5 ಕ್ವಶನ್ಸನ್ನು ಕೊಟ್ಕೊಂಡು ಇದು ಫಿಕ್ಸ್ 80 ಅಬೋ ಆರಾಮ್ಸೆ ತೆಗಿಬೋದು ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಆ ಥರ ಮಾಡಬೇಡಿ. 10 ಕ್ವಶನ್ಸ್ ಮಿನಿಮಮ್ ಬೇಕೇ ಬೇಕು. ಓಕೆ, ಓದ್ಕೊಳ್ಳಿ. ದಯವಿಟ್ಟು ಇದನ್ನು ಫಸ್ಟ್ ಕಂಪ್ಲೀಟ್ ಮಾಡಿ, ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ. ಇವತ್ತು ಎಂಡ್ ಆಫ್ ದ ಡೇ
ಮಿನಿಮಮ್ ನೀವು 4 ಇದನ್ನು ಮಾಡಲೇಬೇಕು. ಓಕೆ, 4 ಮಾಡ್ಯೂಲನ್ನು ಮಾಡಬೇಕು. ನಾಳೆ ನೀವು ಏನು ಹೇಳ್ತಾರೆ ಒಂದು ಆಫ್ಟರ್ನೂನ್ ಒಳಗಡೆ 5 ಮಾಡ್ಯೂಲ್ಸನ್ನು ಮಾಡಿ. ಇಲ್ಲ ನಾನು 5th ಮಾಡ್ಯೂಲ್ ಮಾಡೋದಿಲ್ಲ, ಓನ್ಲಿ 4 ಮಾಡ್ಯೂಲ್ಸನ್ನು ಪರ್ಫೆಕ್ಟಾಗಿ ಕಲ್ತ್ಕೊಂಡು ಹೋಗ್ತೇನೆ ಅಂದರೆ ಅದು ಮಾಡಿದ್ರು ಓಕೆ. ಅಥವಾ 5th ಮಾಡ್ಯೂಲಲ್ಲಿ ಫಿಕ್ಸ್ಡ್ ಕ್ವಶನ್ಸನ್ನು ಮಾತ್ರ ಓದ್ಕೊಂಡು ಹೋಗ್ತೇನೆ, 4th ಮಾಡ್ಯೂಲಲ್ಲಿ ಎಲ್ಲ ಕ್ವಶನ್ಸ್ 4 ಮಾಡ್ಯೂಲ್ಸಲ್ಲಿ ಎಲ್ಲ ಕ್ವಶನ್ಸನ್ನು ಓದ್ಕೊಂಡು ಹೋಗ್ತೇನೆ ಅಂತ ಮಾಡಿದ್ರು ಓಕೆ. ಆವಾಗ ನಿಮ್ಗೆ ಏನು ಹೇಳ್ತಾರೆ ಒಂದು 65 to 75 ಏನೂ ಪ್ರಾಬ್ಲಮ್ ಇಲ್ಲ, 60 to 75. ಓಕೆ, ಆವಾಗ ನಾನು ಹೇಳೋದು ಸುಮ್ಮನೆ ರಿಸ್ಕನ್ನು ತಗೊಂಡು ಎಲ್ಲದನ್ನೂ ಓದ್ಕೊಂಡು ಹೋಗಿ ಆಚೆಗಡೆ ಯಾವ ಮಾಡ್ಯೂಲನ್ನು ಪರ್ಫೆಕ್ಟ್ ಮಾಡ್ಕೊಳ್ದೆ ಇರೋದು ಆ ಥರ ಮಾಡ್ಕೊಳ್ಬೇಡಿ, ಸರಿನಾ? ಓಕೆ, ಇದಿಷ್ಟು ಈ ಮಾಡ್ಯೂಲಿಂದಾಗಿದೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು 4th 5th ಮಾಡ್ಯೂಲನ್ನು ಮಾಡಿ ನೆಕ್ಸ್ಟ್ ಯಾವ್ಯಾವುದನ್ನು ಮಾಡಬೇಕು, ಪ್ರೀ ಆರ್ಡರ್, ಪೋಸ್ಟ್ ಆರ್ಡರ್ ಇರ್ಬೋದು ಅಥವಾ ಮ್ಯಾಟ್ರಿಕ್ಸ್ ಇದಿರ್ಬೋದು, ಅದೆಲ್ಲದನ್ನು ನಾನು ಮಾಡ್ತೇನೆ, ಸರಿನಾ? ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ನಾನು ನಿಖಿಲೇಶ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದನ್ನು ನಾನು ಹೇಳಿದ 5 ಮಾಡ್ಯೂಲ್ನ ಇಂಪಾರ್ಟೆಂಟ್ ಕ್ವಶನ್ಸನ್ನು ಓದ್ಕೊಂಡ್ರೆ ನಿಮಗೆ 55 to 70ವರೆಗೆ ಏನೂ ಪ್ರಾಬ್ಲಮ್ ಇಲ್ಲ, ಪಕ್ಕ ಬರುತ್ತೆ. ಓಕೆ, ಇನ್ ಕೇಸ್ ಕ್ವಶನ್ ಪೇಪರ್ ಈಸಿ ಇದ್ದರೆ 75 ಮೇಲೂ ಹೋಗ್ಬೋದು. ಮತ್ತು DSCಯಲ್ಲಿ ನನ್ನ ಪ್ರಕಾರ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ರಿಪೀಟ್ ಮಾಡ್ಬೋದು. ಬಟ್ ಒಂದು 20 ಮಾರ್ಕ್ಸನ್ನು ನೀವು ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ಗೆ ರೆಡಿಯಾಗಿರಲೇಬೇಕು ಪ್ಲೀಸ್. ಓಕೆ, ಬಟ್ ಅಟ್ ದ ವರ್ಸ್ಟ್ ಕೇಸ್ 55 to 70 ಏನೂ ಪ್ರಾಬ್ಲಮ್ ಇಲ್ಲ, ಸರಿನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.